ಅಲ್ಲಿ ನಾಗರಿಕರಿಂದ ಎಸ್ ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮಧ್ಯಾಹ್ನ 3:15ಕ್ಕೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ವಿದೇಶಾಂಗ ಇಲಾಖೆ ಎರಡು ದೇಶಗಳ ನಡುವಿನ ಬಿಗುವಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತನ್ನ ಭಾರತದ ನಿರ್ಧಾರಗಳು ಮತ್ತು ಭಾರತದ ನಿಲುವುಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾರೆ. ಗೊಂದಲಗಳಿಗೆ ಸುದ್ದಿಗೋಷ್ಠಿಯಲ್ಲಿ ತೆರೆ ಎಳೆಯುವಂತಹ ನಿರೀಕ್ಷೆಯೂ ಕೂಡ ಇದೆ. ಏನು ಪಾಕಿಸ್ತಾನ ಹೇಳ್ತಾ ಇದೆಯಲ್ಲ, ನಾವು ಭಾರತದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ, 2 ಪೈಲಟ್ಗಳನ್ನು ಹಿಡಿದಿದ್ದೀವಿ, ಅದರಲ್ಲಿ ಒಬ್ಬ ಪೈಲಟನ್ನು ಈಗಾಗಲೇ ಕಮಾಂಡೋ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ, ಇನ್ನೊಬ್ಬ ಪೈಲಟ್ ನಮ್ಮ ವಶದಲ್ಲಿದ್ದಾನೆ, ಈ ಎಲ್ಲ ಮಾತುಗಳನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯ ಮೂಲಕವಾಗಿ ತನ್ನ ಸ್ಪಷ್ಟನೆಯನ್ನು ನೀಡಬಹುದು. ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪಾಕಿಸ್ತಾನದಿಂದ ಏನು ಪ್ರತಿರೋಧ ಭಾರತದ ಕಡೆಗೆ ಬಂದಿರುವಂಥದ್ದು ಮತ್ತು ಅದಕ್ಕೆ ಹೇಗೆ ತಿರುಗೇಟನ್ನು ಭಾರತ ನೀಡ್ತಾ ಇದೆ, ಎಲ್ಲ ನಿಟ್ಟಿನಲ್ಲೂ ಕೂಡ ಭಾರತದ ವಿದೇಶಾಂಗ ಇಲಾಖೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ನೀಡುವಂತಹ ಸಾಧ್ಯತೆ ಇರುವಂತಹದ್ದು. ಇದಕ್ಕೆ ಬೇಕಾದಂತಹ ತಯಾರಿಯೂ ಕೂಡ ಈಗಾಗಲೇ ನಡೀತಾ ಇದೆ ಮತ್ತು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂತಹ ಭಾರತದ ವಿವಿಧ ಏಜೆನ್ಸಿಗಳ ಮುಖ್ಯಸ್ಥರು ಕೂಡ IB, RAW ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ NSA ಆಗಿರುವಂತಹ ಅಜಿತ್ ದೋವಲ್ ಇವರೆಲ್ಲರೂ ಕೂಡ ಈಗಾಗಲೇ ಸಭೆಯನ್ನು ನಡೆಸಿದ್ದಾರೆ. ಈ ಮೂಲಕವಾಗಿ ಭಾರತ ಈ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾ ಇದೆ, ಹೇಗೆ ಎದುರಿಸ್ತಾ ಇದೆ ಮತ್ತು ಭಾರತದ ಮುಂದಿನ ನಿಲುವು ಏನಿರುತ್ತೆ, ಈ ನಿಟ್ಟಲ್ಲೂ ಕೂಡ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಎಸ್, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಚಂದ್ರಮೋಹನ್, ಯಾವ ರೀತಿಯಾಗಿ ಈಗ ವಿದೇಶಾಂಗ ಇಲಾಖೆಯಿಂದ ನಿನ್ನೆಯೂ ಕೂಡ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ತಾನು ಏನು ಹೇಳಬೇಕಾಗಿತ್ತು ಆ ವಿಚಾರಗಳನ್ನು ವಿದೇಶಾಂಗ ಇಲಾಖೆ ಹೇಳಿ ಆಗಿದೆ. ಇವತ್ತೀಗ ಮತ್ತೊಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಹುಶಃ ಏನು ನಿರೀಕ್ಷೆ ಇರುವಂಥದ್ದು ಚಂದ್ರಮೋಹನ್? ಹೌದು ಹರಿಪ್ರಸಾದ್, ನಿನ್ನೆ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ನಡೆಸಿದ ಬಳಿಕ ಕೇಂದ್ರ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ವಿಜಯ್ ಗೋಖಲೆ ಅವರು ಕೂಡ ಅತ್ಯಂತ ಎಚ್ಚರಿಕೆಯಿಂದ ಪದಗಳನ್ನು ಆಯ್ಕೆ ಮಾಡಿಕೊಂಡೇ ವಿವರಣೆಯನ್ನು ಕೊಟ್ಟಿದ್ದರು. ಮುಖ್ಯವಾಗಿ ನಾವೇನು ಪಾಕಿಸ್ತಾನದ ಸಿವಿಲಿಯನ್ ಏರಿಯಾದ ಮೇಲೆ ದಾಳಿ ಮಾಡಿಲ್ಲ, ಪಾಕಿಸ್ತಾನದ ಸೇನೆ ಮೇಲೂ ಕೂಡ ದಾಳಿ ಮಾಡಿಲ್ಲ, ಜೊತೆಗೆ ನಮ್ಮ ಮೇಲೆ ದಾಳಿಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಇದ್ದಿದ್ದರಿಂದಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಪಾಕಿಸ್ತಾನದ ಭಯೋತ್ಪಾದನಾ ಶಿಬಿರದ ಮೇಲೆ ದಾಳಿ ಮಾಡಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಈಗ ಮತ್ತೆ ಕೇಂದ್ರ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ಈಗ ಮಧ್ಯಾಹ್ನ 3:15ಕ್ಕೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ನಾವು ಭಾರತದ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ, ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸಿದ್ದೇವೆ, ಪೈಲಟ್ಗಳನ್ನು ಬಂಧಿಸಿದ್ದೇವೆ ಅಂತೆಲ್ಲ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯವಾ ಸುಳ್ಳ ಅನ್ನೋದ್ರ ಬಗ್ಗೆ ಕೇಂದ್ರ ವಿದೇಶಾಂಗ ಇಲಾಖೆಯಿಂದಲೇ ಈಗ ಅಧಿಕೃತವಾದಂತಹ ಸ್ಪಷ್ಟನೆಯನ್ನ ವಿಜಯ್ ಗೋಖಲೆ ಅವರೇ ನೀಡ್ತಾರೆ. ಮುಖ್ಯವಾಗಿ ಎರಡು ದೇಶಗಳ ನಡುವೆ ಬಿಗುವಿನ ಪರಿಸ್ಥಿತಿ ಇರೋದ್ರಿಂದಾಗಿ ಈಗ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ಈಗ 3:15ಕ್ಕೆ ಇನ್ನು ಅರ್ಧ ಗಂಟೆನಲ್ಲೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗಿನ ಪರಿಸ್ಥಿತಿ ಏನು, ವಾಸ್ತವವಾಗಿ ಏನು ನಡೆದಿದೆ ಮತ್ತು ಈಗಿನ ಬೆಳವಣಿಗೆಗಳ ಬಗ್ಗೆ ಭಾರತ ಸರ್ಕಾರದ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸಲಿದ್ದಾರೆ. ನಿಜಕ್ಕೂ ಕೂಡ ಪಾಕಿಸ್ತಾನ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದೆಯಾ ಹೇಗೆ, ಮತ್ತು ಭಾರತ ಏನಾದರೂ ಕೂಡ ತನ್ನ ವಾಯುಗಡಿ ಪ್ರದೇಶವನ್ನು ದಾಟಿ ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ಪ್ರವೇಶವನ್ನು ಮಾಡಿತ್ತಾ ಹೇಗೆ, ಮತ್ತು ಪಾಕಿಸ್ತಾನದ F-16 ಯುದ್ಧ ವಿಮಾನ ಭಾರತದ ವಾಯು ಪ್ರದೇಶಕ್ಕೆ ಬಂದಿತ್ತಾ, ಅದನ್ನು ಭಾರತ ಹೊಡೆದುರುಳಿಸಿದೆಯಾ ಹೇಗೆ ಅನ್ನೋದೊಂದು ಪ್ರಶ್ನೆಗಳಿಗೆಲ್ಲ ಈಗ 3:15ಕ್ಕೆ ವಿಜಯ್ ಗೋಖಲೆ ಅವರೇ ಉತ್ತರವನ್ನು ಕೂಡ ನೀಡಲಿದ್ದಾರೆ. ಇವರ ಪತ್ರಿಕಾಗೋಷ್ಠಿಯಿಂದಲೇ ಈಗ ಬೆಳಿಗ್ಗೆಯಿಂದ ಸ್ವಲ್ಪ ಮಟ್ಟಿಗಿನ ಗೊಂದಲದ ಪರಿಸ್ಥಿತಿ ಕೂಡ ಇತ್ತು. ಈ ಒಂದು ಗೊಂದಲಗಳಿಗೆಲ್ಲಗೂ ಕೂಡ ತೆರೆ ಎಳೆಯತಕ್ಕಂತಹ ನಿರೀಕ್ಷೆ ಕೂಡ ಇದೆ ಹರಿಪ್ರಸಾದ್. ಓಕೆ, ಧನ್ಯವಾದ ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗೆ. ಇದು ಒಟ್ಟಲ್ಲಿ ಇವತ್ತೀಗ 3:00ವರೆಗೆ ಸರಿಯಾಗಿ ವಿದೇಶಾಂಗ ಇಲಾಖೆಯಿಂದ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಇದರಲ್ಲಿ ವಿಸ್ತೃತವಾದಂತಹ ಒಂದಷ್ಟು ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆ ಮತ್ತು ವಿಶೇಷವಾಗಿ ಭಾರತದ ನಿಲುವುಗಳ ಬಗ್ಗೆಯೂ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನ ಒಂದು ಮಾತನ್ನು ಹೇಳ್ತಾ ಇದೆ, ನಾವು ಇಂತಹ ಸ್ಥಿತಿಯಲ್ಲಿ ನಾವು ಎಸ್ಕಲೇಟ್ ಅಂದರೆ ಪರಿಸ್ಥಿತಿಯನ್ನು ಮತ್ತಷ್ಟು ವಿಕೋಪಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ರೆಡಿ ಇಲ್ಲ, ನಾವು ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಪಾಕಿಸ್ತಾನ ಕೂಡ ಹೇಳ್ತಾ ಇದೆ. ಮೊನ್ನೆ ಹೇಳಿದಿರೋ ಇಲ್ಲ, ಭಾರತ ಏನಾದರೂ ದಾಳಿ ನಡೆಸಿದರೆ ಅದನ್ನು ನಾವು ಪರಿಸ್ಥಿತಿಯನ್ನು ವಿಕೋಪಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆ ಅನ್ನುವಂಥ ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಒಂದೇ ರಾತ್ರಿಯಲ್ಲಿ ಜ್ಞಾನೋದಯ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ನಿನ್ನೆಯೂ ಕೂಡ ಬಹಳ ಹಪಹಪಿಯಲ್ಲಿದ್ದಂತಹ ಪಾಕಿಸ್ತಾನಕ್ಕೆ ಇವತ್ತು ಅವರ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ನಂತರ ಸ್ವಲ್ಪ ಮಟ್ಟಿಗೆ ಅದರ ಆಕ್ರೋಶ, ಅದರ ವಾಸ್ತವದ ಅರಿವು ಈಗ ಪಾಕಿಸ್ತಾನಕ್ಕೂ ಕೂಡ ಬರೋದಕ್ಕೆ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಒಬ್ಬರಾದ ಮೇಲೊಬ್ಬರು ಒಂದಲ್ಲ ಒಂದು ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಭಾರತ ಈ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಬಹಳ ಜೋರಾಗಿ ಮಾಡ್ತಾ ಇರುವಂಥದ್ದು.
ಭಾರತದ ವಿದೇಶಾಂಗ ಇಲಾಖೆಯಿಂದ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮಧ್ಯಾಹ್ನ 3:15ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ವಿಶೇಷವಾಗಿ ಭಾರತ ಮುಂದೆ ತೆಗೆದುಕೊಳ್ಳಬಹುದಾಗಿರುವಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ನಿರೀಕ್ಷೆ ಇದೆ. ಹೀಗೆ ಈಗಾಗಲೇ ಭಾರತದ ಕಡೆಯಿಂದ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಒತ್ತಡವನ್ನು ಹೇರಬೇಕಾಗಿದೆಯೋ, ರಾಜತಾಂತ್ರಿಕ ಒತ್ತಡವನ್ನು ಹೇರುವಂಥದ್ದು, ಸೇನಾ ಬಲದ ಮೂಲಕವಾಗಿ ಹೇರಬಹುದಾದಂಥ ಒತ್ತಡ, ಇವೆರಡನ್ನೂ ಕೂಡ ಒತ್ತಡ ಹೇರೋದಕ್ಕೆ ಶುರುವಾದ ನಂತರನೇ ಪಾಕಿಸ್ತಾನ ತನ್ನ ಏನು ಹಾರಾಟದಲ್ಲಿತ್ತಲ್ಲ ಆ ಹಾರಾಟವನ್ನು ಇಳಿಸಿ ಇವಾಗ ಮಾತುಕತೆ, ಶಾಂತಿ, ನಾವು ವಿಕೋಪಕ್ಕೆ ತೆಗೆದುಕೊಂಡು ಹೋಗಲ್ಲ, ಈ ರೀತಿಯಾದಂತಹ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ತನ್ನ ಜವಾಬ್ದಾರಿಗಳ ಅರಿವು ನಿಧಾನಕ್ಕೆ ಬರುವಂಥ ಸಾಧ್ಯತೆ ಇದೆ. ಆದರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಂಬುವಂಥ ಸ್ಥಿತಿಯಲ್ಲಿ ಭಾರತ ಈಗಲೂ ಕೂಡ ಇಲ್ಲ. ಹೀಗಾಗಿಯೇ ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯಾದಂತಹ ಮಾತುಕತೆಗಿಂತ ಮುಂಚಿತವಾಗಿ ಪಾಕಿಸ್ತಾನ ತನ್ನ ಭಯೋತ್ಪಾದನೆಯನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನೇ ಭಾರತ ಹೇಳ್ತಾ ಬಂದಿರುವಂಥದ್ದು. ಮತ್ತು ಈಗಲೂ ಕೂಡ ಅಷ್ಟೇ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುವವರೆಗೂ ಕೂಡ ಭಾರತ ಸುಮ್ಮನಿರಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿ ಆಗಿದೆ. ಆ ಸಂದೇಶ ಯಾಕಂದರೆ ಇಷ್ಟು ದೂರದವರೆಗೆ ಪಾಕಿಸ್ತಾನದ ಒಂದು ವಾಯು ಪ್ರದೇಶವನ್ನು ಭಾರತದ ವಿಮಾನಗಳು, ಯುದ್ಧ ವಿಮಾನಗಳು ಪ್ರವೇಶಿಸಿದ್ದಿಲ್ಲ. ಪಾಕಿಸ್ತಾನದ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನೂ ದಾಟಿ, ಪಾಕ್ ಆಕ್ರಮಿತ ಕಾಶ್ಮೀರವನ್ನೂ ದಾಟಿ ಬಾಲಾಕೋಟ್ವರೆಗೆ ತಲುಪಿರತಕ್ಕಂತಹ ಭಾರತೀಯ ಯುದ್ಧ ವಿಮಾನಗಳ ಸಾಮರ್ಥ್ಯವನ್ನು ನೋಡಿನೇ ಪಾಕಿಸ್ತಾನ ಬೆರಗಾಗಿದೆ. ಮತ್ತು ಇಷ್ಟೊಂದು ದೂರದವರೆಗೆ ಬಂದು ಹೊಡಿತಾರೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಪಾಕಿಸ್ತಾನ ಯಾವತ್ತೂ ಮಾಡಿರಲಿಲ್ಲ. ಈಗಾಗಲೇ ಜೈಷ್ ಉಗ್ರರ ಟ್ರೈನಿಂಗ್ ಕ್ಯಾಂಪನ್ನು ಉಡೀಸ್ ಮಾಡಿರುವಂತಹ ಭಾರತೀಯ ವಾಯುಸೇನೆ ತನ್ನ ಸಾಮರ್ಥ್ಯವನ್ನು ತೋರಿಸೋದರ ಜೊತೆಗೇ ಪಾಕಿಸ್ತಾನಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತಹದ್ದು. ಪಾಕಿಸ್ತಾನದಲ್ಲಿ ನಷ್ಟ ಅಂದಾಜಿಸುವಂತಹ ಕೆಲಸವನ್ನು ಇವತ್ತು ಮುಂದುವರಿಸ್ತಾ ಇರುವಂತಹ ದೃಶ್ಯವೂ ಕೂಡ ನಾವು ನೋಡ್ಬೋದು. ಈ ದೃಶ್ಯದಲ್ಲಿ ಗೋಚರ ಆಗುತ್ತೆ ಹೇಗೆ ಬಹಳ ದೂರದಲ್ಲಿ ಕಂಡುಬರುವಂತಹ ದೃಶ್ಯ. ಜೈಷ್ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಕೂಡ ಛಿದ್ರಗೊಂಡಿರತಕ್ಕಂತಹ ದೃಶ್ಯವೂ ಕೂಡ ಗೋಚರ ಆಗುತ್ತೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ಮೇಲೆ ನಿನ್ನೆ ದಾಳಿ ನಡೆಸಿರ್ತಕ್ಕಂತಹ ಭಾರತದ ವಾಯುಸೇನೆ ಪಾಕಿಸ್ತಾನವನ್ನು ಬಳಲಿ ಬೆಂಡಾಗುವಂತೆ ಮಾಡಿದೆ. ಆದರೆ ನಿನ್ನೆ ಯಾವಾಗ ದಾಳಿ ನಡೀತೋ ಇಡೀ ಪಾಕಿಸ್ತಾನದ ಸಂಸತ್ತರಲ್ಲೂ ಕೂಡ ಬಹಳ ತೀವ್ರ ಆಕ್ರೋಶ ಅಲ್ಲಿನ ಸರ್ಕಾರದ ವಿರುದ್ಧ ಎದ್ದಿತ್ತು. ಇದೇ ಕಾರಣಕ್ಕಾಗಿ ನಿದ್ದೆಯಲ್ಲಿ ಎದ್ದು ತಡಬಡಾಯಿಸಿಕೊಂಡು ಏನೋ ಮಾಡಿಕೊಂಡು ಒದರುವಂತಹ ಕೆಲಸ ಮಾಡ್ತಾರಲ್ಲ, ಆ ರೀತಿಯಾದಂಥ ಕೆಲಸಕ್ಕೆ ಪಾಕಿಸ್ತಾನ ಮುಂದುಹಾಕಿದೆ. ಪಾಕಿಸ್ತಾನದ ವಾಯುಪಡೆ, ಪಾಕಿಸ್ತಾನದ ಭೂಸೇನಾ ಪಡೆಯು ಕೂಡ ನಿನ್ನೆಯಿಂದಲೂ ದಾಳಿಯನ್ನು ನಡೆಸ್ತಾ ಇತ್ತು. ಏನೋ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಕೂಡ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ರು ಪಾಕಿಸ್ತಾನದ ಸೇನೆಯ ಕಡೆಯಿಂದ. ಅದಕ್ಕೆ ಅಷ್ಟೇ ತೀವ್ರ ಸ್ವರೂಪದಲ್ಲಿ ತಿರುಗೇಟನ್ನು ನೀಡಿತ್ತು ಭಾರತ. ಮತ್ತು ಯಾವಾಗ ಪಾಕಿಸ್ತಾನದಲ್ಲಿ ಅದರ ಯುದ್ಧ ವಿಮಾನಗಳು ಹಾರಾಟವನ್ನು ಆರಂಭಿಸಿದ್ವು, ತಕ್ಷಣಕ್ಕೆ ಭಾರತವು ಕೂಡ ರೆಸ್ಪಾಂಡ್ ಮಾಡ್ತು. ಭಾರತದ ಸುಖಾಯ್ ಯುದ್ಧ ವಿಮಾನಗಳು ಕೂಡ ರಾತ್ರಿಯಿಡೀ ತನ್ನ ಕಾರ್ಯಾಚರಣೆಯನ್ನು, ತನ್ನ ಹಾರಾಟವನ್ನು ನಡೆಸೋದ್ರ ಮೂಲಕವಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಗಡಿ ದಾಟಿ ಒಳಗಡೆ ನುಗ್ಗದ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಭಾರತದ ಯುದ್ಧ ವಿಮಾನಗಳು ಭಾರತಕ್ಕೆ ರಕ್ಷಾ ಕವಚವಾಗಿ ನಿಂತರು. ಹೀಗಾಗಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಹಿಮ್ಮೆಟ್ಟುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಯಾವ ಯುದ್ಧ ವಿಮಾನವೊಂದು ಭಾರತದ ಕಡೆಗೆ ನುಗ್ಗಿ ಬರ್ತಾ ಇತ್ತೋ ಅದನ್ನು ಹೊಡೆದುರುಳಿಸುವ ಕೆಲಸವನ್ನು ಕೂಡ ಭಾರತೀಯ ಸುಖಾಯ್ ಯುದ್ಧ ವಿಮಾನಗಳು ಮಾಡಿ ಮುಗಿಸಿವೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಅರಿವಿಗೆ ಬಂದಿದೆ, ಯುದ್ಧ ಅಂತೇಳಿ ನಡೆದರೆ ಆಗ ತಾನು ಉಳಿಯೋದಿಲ್ಲ. ಯಾಕಂದರೆ ಹಿಂದೆಯೂ ಕೂಡ ಉಳಿದಿಲ್ಲ ಪಾಕಿಸ್ತಾನ, ಈಗಂತೂ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಕಾರ್ಗಿಲ್ನಲ್ಲಿ ಒಂದು ಮಿನಿ ವಾರ್ ಮಾತ್ರ ನಡೆದಿತ್ತು. ಆದರೆ ಅದಕ್ಕಿಂತ ಹಿಂದೆ ನಡೆದಂತಹ 3 ವಾರ್ಗಳಿದಾವಲ್ಲ, 47, 65 ಮತ್ತು 71ರಲ್ಲಿ ನಡೆದಂತಹ ಯುದ್ಧಗಳಿದ್ವಲ್ಲ, ಅದರಲ್ಲಿ ಪಾಕಿಸ್ತಾನ ಉಳ್ಕೊಂಡಿರುವಂಥದ್ದೇ ಹೆಚ್ಚು ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈಗ ಭಾರತ ತನ್ನ ಸಹನೆಯ ಮಿತಿಯನ್ನೆಲ್ಲೂ ಕೂಡ ಕಳ್ಕೊಂಡು
ಇರುವಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನ ಎದುರಾದರೆ ಪಾಕಿಸ್ತಾನ ಖಂಡಿತವಾಗ್ಲೂ ಕೂಡ ಛಿದ್ರಗೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇದೆ. ಹಿಂದೆ 71ರ ಪೂರ್ಣ ಪ್ರಮಾಣದ ಯುದ್ಧ ಮುಗಿದ ನಂತರ ಪಾಕಿಸ್ತಾನ ಅರ್ಧ ಭಾಗವನ್ನು ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಾಕಿಸ್ತಾನ 2 ದೇಶ ಆಯಿತು, ಬಾಂಗ್ಲಾದೇಶ ಉದಯವೂ ಕೂಡ ಆಯಿತು. ಬಹುಶಃ ಪಾಕಿಸ್ತಾನಕ್ಕೆ ಮುಂದೆ ಮತ್ತೆ ಯುದ್ಧವನ್ನು ಎದುರಿಸಲಾರದಂತಹ ಸ್ಥಿತಿಗೆ ಪಾಕಿಸ್ತಾನ ಹೋಗಿದ್ದೇ 1971ರ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಇಬ್ಬಾಗ ಆಗೋದರ ಮೂಲಕ. ಮುಂದೆಂದೂ ಭಾರತದ ಜೊತೆಗೆ ಯುದ್ಧವನ್ನು ನಡೆಸುವಂತಹ ಸ್ಥಿತಿ ಕಡೆಗೆ ಹೋಗಿಲ್ಲ. 84ರವರೆಗೆ ತುಂಬ ಸೈಲೆಂಟ್ ಆಗಿದ್ದಂಥ ಪಾಕಿಸ್ತಾನ ಅದಾದ ನಂತರ ಒಂದೊಂದಾಗಿ ತನ್ನ ಖ್ಯಾತೆಯನ್ನು ಭಯೋತ್ಪಾದನಾ ದಾಳಿಯ ಮೂಲಕವಾಗಿ ಆರಂಭಿಸಿತು. ವಿಶೇಷವಾಗಿ 88-89ರ ದಶಕದಿಂದ ಭಾರತದ ಮೇಲೆ ಭಯೋತ್ಪಾದನಾ ದಾಳಿಯನ್ನೇ ತನ್ನ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಅದರ ಮುಂದುವರೆದ ಭಾಗವಾಗಿ 99ರಲ್ಲಿ ಕಾರ್ಗಿಲ್ನಲ್ಲಿ ಭಾರತದ ಒಳಗೆ ನುಗ್ಗಿ ಬಂದಿದ್ದಂತಹ ಪಾಕ್ ಸೈನಿಕರು ಅಲ್ಲೊಂದು ಸೀಮಿತ ಯುದ್ಧ ನಡೆಯುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಆದರೆ ಈಗ ಪಾಕಿಸ್ತಾನ ಭಾರತವನ್ನು ಕೆಣಕಿ ಕೆಟ್ಟಿದೆ. ಪಾಕಿಸ್ತಾನದ ಉಗ್ರರು ಪುಲ್ವಾಮಾದಲ್ಲಿ ದಾಳಿ ನಡೆಸಿದರು. ಪುಲ್ವಾಮಾದ ದಾಳಿಗೆ ಪಾಕಿಸ್ತಾನದ ಒಳಗಡೆ ಹೋಗಿ ಅವರದೇ ಮನೆಯ ಒಳಗಡೆ ಹೋಗಿ ಉಗ್ರರ ಅಡಗುದಾಣವನ್ನು ಹೊಡೆಯುವ ಕೆಲಸವನ್ನು ಭಾರತ ಸರ್ಕಾರ ಮಾಡಿರುವಂತಹದ್ದು, ಭಾರತದ ವಾಯುಸೇನೆ ಮಾಡಿರುವಂಥದ್ದು. ಈ ಮೂಲಕವಾಗಿ ಭಾರತ ಪಾಕಿಸ್ತಾನಕ್ಕೆ ಅದರ ಜಾಗವನ್ನು ತೋರಿಸುವ ಕೆಲಸವನ್ನು ಆರಂಭಿಸಿದೆ. ಅದರ ಮುಂದುವರಿದ ಭಾಗಗಳು ಇನ್ನೂ ಕೂಡ ಬಾಕಿ ಇರುವಂಥದ್ದು. ಯಾಕಂದರೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಪ್ರಮುಖ ಹೊಡೆತಗಳು ಬೀಳುವಂತಹ ಅದರ ನಿರೀಕ್ಷೆ ಸದ್ಯದಲ್ಲೇ ಇದೆ. ಪಾಕಿಸ್ತಾನ ಇವಾಗ ತೆಗಿತಾ ಇರುವಂತಹ ರಾಗವನ್ನು ನೋಡಿದರೆ ಪಾಕಿಸ್ತಾನ ಹೇಳ್ತಾ ಇದೆ, ನಮ್ಮದೊಂದು ಜವಾಬ್ದಾರಿಯುತ ರಾಷ್ಟ್ರ, ನಮಗೆ ಶಾಂತಿ ಬೇಕಿದೆ ಅನ್ನೋದನ್ನು ಹೇಳ್ತಾ ಇದೆ. ಭಾರತದಲ್ಲಿ ಶಾಂತಿ ಕದಡುವ ತನಕನೂ ಕೂಡ ಪಾಕಿಸ್ತಾನ ಯಾವತ್ತೂ ಶಾಂತಿಯನ್ನು ಪ್ರೀತಿಸಿದ್ದೇ ಇಲ್ಲ. ಅದೇನಿದ್ರೂ ಕೂಡ ಅದಕ್ಕೆ ಯುದ್ಧೋನ್ಮಾದ ಮತ್ತು ಧರ್ಮದ ಅಮಲು ಈ ಎರಡು ಸೇರಿರ್ತಕ್ಕಂಥ ಒಂದು ದೇಶ ಹೇಗಿರ್ಬೋದೋ ಆ ದೇಶವಾಗಿ ರೂಪುಗೊಂಡಿರುವಂಥದ್ದರ ಹೆಸರು ಪಾಕಿಸ್ತಾನ. ಯುದ್ಧದ ಅಮಲು ಮತ್ತು ಧರ್ಮದ ಅಮಲು ಇವೆರಡರನ್ನು ಒಂದೇ ಸಮ ಪ್ರಮಾಣದಲ್ಲಿ ಬೆರೆಸಿ ಕುಡಿದಿರತಕ್ಕಂತಹ ದೇಶ ಅದು ಪಾಕಿಸ್ತಾನ. ಹೀಗಾಗಿ ಆ ದೇಶಕ್ಕೆ ಯಾವಾಗ ಒಂದು ಅಮಲು ಸ್ವಲ್ಪ ಇಳಿಯುವಂತೆ ಮಾಡ್ತೀವೋ, ಯಾವಾಗ ಧರ್ಮದ ಅಮಲು ಮತ್ತು ಯುದ್ಧದ ಅಮಲನ್ನು ಹೊಂದಿರುವಂಥ ಉಗ್ರರನ್ನು ಹೊಡೆದುರುಳಿಸಿದಾಗ ಸ್ವಲ್ಪ ಮಟ್ಟಿಗೆ ನಿಜ ಸ್ಥಿತಿಯ ಕಡೆಗೆ ಅರಿವಿಗೆ ಬರುತ್ತೆ. ಅಂದರೆ ಸ್ವಲ್ಪ ಅಮಲು ಇಳಿದವರಂಗೆ ಆಡುತ್ತೆ. ಆ ಅಮಲು ಇಳಿದಾಗ ಅದಕ್ಕೆ ಶಾಂತಿ ಬೇಕಾಗುತ್ತೆ. ಯಾವಾಗ ಶಾಂತಿಯನ್ನು ಪಾಕಿಸ್ತಾನ ಶಾಂತಿಯನ್ನು ಬಯಸ್ತು ಅಂತ ಹೇಳಿದ ತಕ್ಷಣ ಯಾವಾಗ ಶಾಂತಿಯ ಕೈ ಚಾಚುತ್ತೋ ಆವಾಗ ಮತ್ತೆ ಅಮಲಿರುತ್ತೆ, ಮತ್ತೆ ಭಾರತಕ್ಕೆ ಗಾಯಗೊಳಿಸುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಹೋಗುತ್ತೆ.